ಎಲ್ಲರಿಗೂ ನಮಸ್ಕಾರ. ಶಿಕ್ಷಣ ಬೈ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮಗೆ ಈ ಮುಂಚೆನೇ ಮೊದಲನೇ ವಿಡಿಯೋದಲ್ಲಿ ಹೇಳಿದ್ದೆ, ವಿಕಾಸದ ಸಿದ್ಧಾಂತಗಳ ಬಗ್ಗೆ ಹೇಳ್ಕೊಡ್ತೀನಿ. ಚೈಲ್ಡ್ಹುಡ್ ಆ್ಯಂಡ್ ಅಡಾಲಸೆನ್ಸಲ್ಲಿ ಪಿಯಾಜೆ ಅವರ ಜ್ಞಾನಾತ್ಮಕ ಸಿದ್ಧಾಂತ, ಬ್ರೂನರ್ ಅವರ ಭೌತಿಕ ವಿಕಾಸದ ಸಿದ್ಧಾಂತ, ವೈಗೋಟಸ್ಕಿ ಅವರ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತ, ಬಂಡೂರಾರ್ ಅವರ ಸಾಮಾಜಿಕ ಜ್ಞಾನಾತ್ಮಕ ಸಿದ್ಧಾಂತ, ಎರಿಕ್ಸನ್ ರವರ ಮನೋಸಾಮಾಜಿಕ ಸಿದ್ಧಾಂತ, ಫ್ರಾಯ್ಡ್ ರವರ ವಿಶ್ಲೇಷಣಾ ಸಿದ್ಧಾಂತ, ಬ್ರೆನ್ನರ್ ರವರ ಜೈವಿಕ ಸಿದ್ಧಾಂತ, ಸ್ಪೆನ್ನರ್ ರವರ ಸಮಗ್ರ ಹೋಲಿಸ್ಟಿಕ್ ಥಿಯರಿ ಆಫ್ ಡೆವಲಪ್ಮೆಂಟ್, ಈ 8 ಡೆವಲಪ್ಮೆಂಟ್ ಸಿದ್ಧಾಂತಗಳನ್ನ ಹೇಳ್ಕೊಡ್ತೀನಿ ಅಂತ ಹೇಳಿದೆ. ಅದರಂತೆ ಈ ದಿನ ನಾವು ವೈಗೋಟಸ್ಕಿ ರವರ ಸೋಷಿಯೋ ಕಲ್ಚರಲ್ ಕಾಗ್ನೇಟಿವ್ ಥಿಯರಿ ಅಥವಾ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತದ ಬಗ್ಗೆ ತಿಳಿದುಕೊಳ್ಳೋಣ. ವೈಗೋಟಸ್ಕಿ 1886ರಿಂದ 1934ರವರೆಗೆ ಬದುಕಿದ್ರು. ಇವರ ಸಿದ್ಧಾಂತವನ್ನು ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತ, ಇಂಗ್ಲೀಷ್ನಲ್ಲಿ ಸೋಷಿಯೋ ಕಲ್ಚರಲ್ ಕಾಗ್ನೇಟಿವ್ ಥಿಯರಿ ಆಫ್ ವೈಗೋಟಸ್ಕಿ ಅಂತ ಹೇಳ್ತಾರೆ. ಇದನ್ನು ಬರೆಯೋದು ಹೇಗೆ, ಈ ಸಿದ್ಧಾಂತವನ್ನು ವಿಶ್ಲೇಷಣೆ ಮಾಡೋದು ಹೇಗೆ, ಇದು 10 ಅಂಕದ ಪ್ರಶ್ನೆ ಆಗಿರುತ್ತೆ. ಮಿನಿಮಮ್ 3 ಪುಟ ವಿಸ್ತರಿಸಿ ಬರೀರಿ ಅಂತ ಹೇಳ್ತಾರೆ. ಇಲ್ಲಿ ಒಂದು 4 ಪುಟಕ್ಕಾಗೋಷ್ಟು ವಿಷಯ ಇದೆ. ನೀವು ಅದನ್ನು ಬರೆಯುವಾಗ ಹೆಚ್ಚು ಕಮ್ಮಿ ಮಾಡಿ ಬರಿಬೋದು. ಪೀಠಿಕೆ: ಸಾಮಾಜಿಕ ಸಿದ್ಧಾಂತ ಎಂದರೆ ಸಮಾಜದೊಂದಿಗೆ ಸಂವಹನ ನಡೆಸುವುದು ಎಂದರ್ಥ. ಸಾಮಾಜಿಕ ಸಿದ್ಧಾಂತವು ಜ್ಞಾನಾತ್ಮಕ ರಚನಾತ್ಮಕ ತತ್ವಗಳನ್ನು ಸಮಾಜಕ್ಕೆ ನೀಡುತ್ತದೆ. ಈ ಸಿದ್ಧಾಂತವು ಜನರು ಒಟ್ಟಾಗಿ ಒಬ್ಬರಿಗೊಬ್ಬರು ಸಹಕರಿಸಿ ಜ್ಞಾನದ ವಿನಿಮಯ ಮಾಡಿಕೊಳ್ಳುವುದನ್ನು ತಿಳಿಸುತ್ತದೆ. ಹಾಗೆಯೇ ಒಬ್ಬ ವ್ಯಕ್ತಿಯೊಂದಿಗೆ ಒಂದು ಗುಂಪಿನೊಂದಿಗೆ ಹೇಗೆ ವರ್ತಿಸಬೇಕೆಂಬ ಸಾಂಸ್ಕೃತಿಕ ವರ್ತನೆಗಳನ್ನು ಸಹ ತಿಳಿಸಿಕೊಡುತ್ತದೆ. ವೈಗೋಟಸ್ಕಿ ಅವರ ಪರಿಚಯ. ಇವ್ರ ಪರಿಚಯ ಹೇಗೆ ಮಾಡ್ಕೊಳ್ಳೋದು? ಇವರು ರಷ್ಯಾ ದೇಶದ ಮನೋವಿಜ್ಞಾನದ ಪ್ರವರ್ತಕರು. ಇವರು ನವೆಂಬರ್ 17, 1886ರಲ್ಲಿ ಜನಿಸಿದರು. ಮಾಸ್ಕೋ ವಿಶ್ವವಿದ್ಯಾನಿಲಯದಿಂದ ಕಾನೂನಿನಲ್ಲಿ ಪದವಿ ಪಡೆದುಕೊಂಡರು. ಪದವಿಯ ನಂತರ ಸಾಹಿತ್ಯ ಹಾಗೂ ತತ್ವಶಾಸ್ತ್ರ ಬೋಧಿಸಲು ಪ್ರಾರಂಭಿಸಿದರು. ಮನಃಶಾಸ್ತ್ರದ ಬಗ್ಗೆ ಹೆಚ್ಚು ಆಸಕ್ತಿ ಹೊಂದಿದ್ದರು. ಇವರ ಸಿದ್ಧಾಂತವನ್ನು ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತ ಎಂದು ಕರೆಯುತ್ತಾರೆ. ವೈಗೋಟಸ್ಕಿ ರವರ ಪ್ರಕಾರ ಸಾಮಾಜಿಕ ಅಂತರ್ಕ್ರಿಯೆಯಿಂದ ವ್ಯಕ್ತಿಯ ವರ್ತನೆ ಮತ್ತು ಜ್ಞಾನ ಉಂಟಾಗುತ್ತದೆ ಎಂದು ಪ್ರತಿಪಾದಿಸಿದ್ದಾರೆ. ವೈಗೋಟಸ್ಕಿ ರವರು ಮನೋವಿಜ್ಞಾನ ವಿಷಯದಲ್ಲಿನ ಬೋಧನೆ ಮತ್ತು ಕಲಿಕೆಯ ಬಗ್ಗೆ ಹಲವಾರು ಲೇಖನಗಳು ಹಾಗೂ ಪುಸ್ತಕಗಳನ್ನು ಬರೆದಿದ್ದಾರೆ. ಇವರು ಕೈಗೊಂಡ ಸಂಶೋಧನೆಗಳಲ್ಲಿ ಮಕ್ಕಳು ತಮ್ಮ ಬೆಳವಣಿಗೆಯ ಹಂತದಲ್ಲಿ ಎದುರಾದ ಸಮಸ್ಯೆಗಳನ್ನು ಹೇಗೆ ಪರಿಹರಿಸಿಕೊಳ್ಳುತ್ತಾರೆ ಎಂಬುದು ಇವರ ಸಂಶೋಧನೆ. ಇದರ ಫಲಶ್ರುತಿಯ ಪರಿಣಾಮವಾಗಿ ಸಂಭವನೀಯ ಬೆಳವಣಿಗೆಯ ವಲಯ ಎಂದು ರೂಪಿಸಲು ದಾರಿ ಮಾಡಿಕೊಟ್ಟಿತು. ಇವರು ಸಂಭವನೀಯ ಬೆಳವಣಿಗೆ ವಲಯ ಅನ್ನೋ ಒಂದು ವಲಯವನ್ನು ಗುರುತಿಸಿದ್ದಾರೆ. ಅದ್ರ ಮೂಲಕ ಮಕ್ಕಳಿಗೆ ಹೇಗೆ ಹೇಳ್ಕೊಡೋದು ಅಂತ ಹೇಳ್ಕೊಡ್ತಾರೆ. ಮುಂದೆ ನೋಡ್ತಾ ಹೋಗೋಣ. ವೈಗೋಟಸ್ಕಿ ರವರ ಸಿದ್ಧಾಂತದ ಪ್ರಮುಖ ಅಂಶಗಳು. ಏನೇನು ಪ್ರಮುಖ ಅಂಶಗಳಿವೆ? ಮೊದಲನೇದು, ವ್ಯಕ್ತಿಯ ಜ್ಞಾನಾತ್ಮಕ ಬೆಳವಣಿಗೆಯಲ್ಲಿ ಸಾಮಾಜಿಕ ಸಂವಹನವು ಮೂಲ ಪಾತ್ರವನ್ನು ವಹಿಸುತ್ತದೆ. ಎರಡನೇದು, ವ್ಯಕ್ತಿಯ ಜೀವನದಲ್ಲಿ ಸಮುದಾಯವು ಮಧ್ಯಸ್ಥಿಕೆಯ ಪಾತ್ರವನ್ನು ವಹಿಸುತ್ತದೆ. ಮೂರನೇದು, ಕಲಿಕೆಯು ಅಗತ್ಯವಾದ ಪ್ರಕ್ರಿಯೆಯಾಗಿದ್ದು ಇದು ಮಾನವನ ಮನೋವಿಜ್ಞಾನವನ್ನು ಬೆಳೆಸುತ್ತದೆ. ಸಾಮಾಜಿಕ ಕಲಿಕೆಯು ಮಗುವಿನ ಬೆಳವಣಿಗೆಯನ್ನು ಮುನ್ನಡೆಸುತ್ತದೆ. 5ನೇ ಪಾಯಿಂಟು, ಜ್ಞಾನಾತ್ಮಕ ವಿಕಾಸಕ್ಕೆ ಸಾಮಾಜಿಕ ಅಂತರ್ಕ್ರಿಯೆಯು ಮುಖ್ಯ ಪಾತ್ರ ವಹಿಸುತ್ತದೆ. ಒಟ್ಟು 4 ಪ್ರಮುಖ ಅಂಶಗಳಿವೆ. ವ್ಯಕ್ತಿಯ ಜ್ಞಾನಾತ್ಮಕ ಬೆಳವಣಿಗೆ, ಜೀವನ ಬೆಳವಣಿಗೆ, ಕಲಿಕೆ, ಸಾಮಾಜಿಕ ಕಲಿಕೆ ಮತ್ತು ಜ್ಞಾನಾತ್ಮಕ ವಿಕಾಸ. ಈ 5 ಅಂಶಗಳನ್ನ ಗುರುತಿಟ್ಕೊಂಡು ಅವನು ಹೇಗೆಲ್ಲ ಬೇಕು, ಅವನಿಗೇನೇನೆಲ್ಲ ಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಹೀಗೆ ವೈಗೋಟಸ್ಕಿ ರವರ ಪ್ರಕಾರ ಮನುಷ್ಯನ ಉನ್ನತ ಮಾನಸಿಕ ಪ್ರಕ್ರಿಯೆಯು ಮೂಲ ಸಮಾಜವಾಗಿದೆ. ತಂದೆ ತಾಯಿಗಳು, ಸ್ನೇಹಿತರು ಸಹ ಸಮಾಜದ ಭಾಗವಾಗಿದ್ದು ತಿಳಿಯದವರಿಗೆ ಮಾರ್ಗದರ್ಶನ ನೀಡಿ ಸಹಕಾರಿ ಕಲಿಕೆಗೆ ಭಾಜನರಾಗಿದ್ದಾರೆ. ಉದಾಹರಣೆ, ಚಿಕ್ಕ ಮಗು ಶಾಲೆಯಲ್ಲಿ ನೀಡಿದ್ದ ಒಗಟನ್ನು ಬಿಡಿಸಲು ಸಹಾಯ ಮಾಡುವ ಮೂಲಕ ಕಲಿಕೆಗೆ ಪ್ರೇರೇಪಿಸುತ್ತಾರೆ. ಮಗು ಸ್ಪರ್ಧಾತ್ಮಕವಾಗುತ್ತಿದ್ದಂತೆ ಅವಳ ತಂದೆ ಆ ಮಗು ತನ್ನ ಸ್ವಂತಿಕೆಯಿಂದ ಕೆಲಸ ಮಾಡಲು ಅವಕಾಶ ಮಾಡಿಕೊಡುತ್ತಾರೆ. ಈ ರೀತಿಯ ಸಾಮಾಜಿಕ ಸಂವಹನದೊಳಗಿನ ಸಹಕಾರಿ ಸಂಭಾಷಣೆ ಜ್ಞಾನಾತ್ಮಕ ಬೆಳವಣಿಗೆಯನ್ನು ಬೆಳೆಸುತ್ತದೆ. ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದ ಪ್ರಮುಖ ಅಂಶಗಳು ಹೀಗಿವೆ. ಹೆಚ್ಚು ಜ್ಞಾನವನ್ನು ಹೊಂದಿದವರು ಅಂದರೆ ಮೋರ್ ನಾಲೆಡ್ಜಬಲ್ ಅದರ್ ಅಂತ ಹೇಳ್ತಾರೆ. ಎರಡನೇದು, ಸಂಭವನೀಯ ಬೆಳವಣಿಗೆಯ ವಲಯ ZPD, ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ಮೂರನೇದು, ಭಾಷೆ ಮತ್ತು ಆಲೋಚನೆ, ಲ್ಯಾಂಗ್ವೇಜ್ ಆ್ಯಂಡ್ ಥಾಟ್. ಒಟ್ಟು 3 ಮುಖ್ಯ ಅಂಶಗಳನ್ನ
ಒಳಗೊಂಡಿದೆ. ಈಗ ಆ 3 ಅಂಶಗಳನ್ನ ಒಂದೊಂದಾಗಿ ಏನು ಮಾಡ್ತಾ ಹೋಗೋಣ, ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಮೊದಲನೇದು, ಹೆಚ್ಚು ಜ್ಞಾನವನ್ನು ಹೊಂದಿದವ ಅಥವಾ ಮೋರ್ ನಾಲೆಡ್ಜಬಲ್ ಅದರ್, ನನಗಿಂತ ಜಾಸ್ತಿ ತಿಳುವಳಿಕೆ ಇರೋನು ಅಂತ. ಯಾವ ವ್ಯಕ್ತಿಗೆ ಯಾವುದೇ ಕೆಲಸ ಅಥವಾ ವಿಷಯದಲ್ಲಿ ತನ್ನ ಕಲಿಕಾರ್ಥಿಗಿಂತ ಹೆಚ್ಚಿನ ಸಾಮರ್ಥ್ಯ ಹಾಗೂ ಒಳ್ಳೆಯ ಅರ್ಥೈಸುವಿಕೆ ಇರುವುದು ಅವನನ್ನು ಹೆಚ್ಚು ಜ್ಞಾನವನ್ನು ಹೊಂದಿದವ ಎಂದು ಹೇಳಬಹುದು. ಇದು ಸ್ವಯಂ ವಿವರಣೆಯನ್ನು ನೀಡುತ್ತದೆ. ಹೆಚ್ಚು ಜ್ಞಾನವನ್ನು ಹೊಂದಿದವ ಎನ್ನುವವರು ಶಿಕ್ಷಕರು, ಹಿರಿಯ ನಾಗರಿಕರು, ಮಕ್ಕಳ ಸ್ನೇಹಿತರು, ಬೇರೆಯವರ ಮಕ್ಕಳು ಮುಂತಾದ ವ್ಯಕ್ತಿಗಳು ಆಗಿರಬಹುದು. ಇವರ ಜ್ಞಾನದಲ್ಲಿ, ಅನುಭವದಲ್ಲಿ ಕಲಿಕಾರ್ಥಿಗಿಂತ ಹೆಚ್ಚು ಪಾಂಡಿತ್ಯವನ್ನು ಹೊಂದಿರುತ್ತಾರೆ. ಹೆಚ್ಚು ಜ್ಞಾನವನ್ನು ಹೊಂದಿದವ ಯಾವಾಗಲೂ ವ್ಯಕ್ತಿಯೇ ಆಗಬೇಕೆಂದಿಲ್ಲ. ಕೆಲವು ಕಂಪನಿಗಳಲ್ಲಿ ಉದ್ಯೋಗಿಗಳಿಗೆ ಕೆಲಸ ಕಲಿಸಲು ವಿದ್ಯುನ್ಮಾನ ಉಪಕರಣಗಳನ್ನು ಬಳಸುತ್ತಾರೆ. ಇಲ್ಲಿ ವಿದ್ಯುನ್ಮಾನ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಮಾರ್ಗದರ್ಶನ ನೀಡಲು ಬಳಸಲಾಗುತ್ತದೆ. ವಿದ್ಯಾರ್ಥಿ ಶಿಕ್ಷಕರಿಗಿಂತ ಹೆಚ್ಚು ಜ್ಞಾನವನ್ನು ಹೊಂದಿದವ ಎಂದು ಕರೆಯಬಹುದು. ಅಂದರೆ ಮೊದಲನೇದು MKO ಅಂತ ಹೇಳ್ತಾರೆ. MKO ಅಂದರೆ ಯಾರು ನನಗೆ ಗೊತ್ತಿರೋದಕ್ಕಿಂತ ಜಾಸ್ತಿ ಗೊತ್ತಿದೆಯೋ ಅವರೆಲ್ಲ MKO, ಅವರೆಲ್ಲ ಹೆಚ್ಚು ಜ್ಞಾನವನ್ನು ಹೊಂದಿದವರು ಅಂತ ಅರ್ಥ. ಸೆಕೆಂಡ್ ಪಾಯಿಂಟು ZPD ಅಂದರೆ ಸಂಭವನೀಯ ಬೆಳವಣಿಗೆಯ ವಲಯ, ಝೋನಲ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್. ವೈಗೋಟಸ್ಕಿರವರು ಕಲಿಕಾ ಸಿದ್ಧಾಂತದಲ್ಲಿ ಸಂಭವನೀಯ ಬೆಳವಣಿಗೆಯ ವಲಯ ಎಂಬ ಪರಿಕಲ್ಪನೆಯನ್ನು ನೀಡಿದ್ದಾರೆ. ಇದರಲ್ಲಿ ಸಂಭವನೀಯ ಅಂದರೆ ಏನನ್ನು ಕಲಿಯಬಲ್ಲನು ಅಂದರೆ ಕಲಿಯುವ ವ್ಯಕ್ತಿ ಈ ದಿನ ಏನನ್ನು ಕಲಿತಿದ್ದಾನೆ ಹಾಗೂ ಮುಂದೆ ಹೆಚ್ಚು ತಿಳಿದವರ ಮಾರ್ಗದರ್ಶನ ಮತ್ತು ಪ್ರೋತ್ಸಾಹದಿಂದ ಏನನ್ನು ಕಲಿಯುತ್ತಾನೆ ಎಂಬ ಅಂಶಗಳ ನಡುವಿನ ವ್ಯತ್ಯಾಸಗಳನ್ನು ಪ್ರತಿಪಾದಿಸಿದ್ದಾರೆ. ಹೆಚ್ಚು ತಿಳಿದವರು ಹಿರಿಯರು ನೀಡುವ ಸಹಕಾರವನ್ನು ಸ್ಕಫೋಲ್ಡಿಂಗ್ ಅಂತ ಹೇಳ್ತಾರೆ. ಸ್ಕಫೋಲ್ಡಿಂಗ್ನಲ್ಲಿ ಕಲಿಯುವವರು ಬೇರೆಯವರ ಸಹಾಯದಿಂದ ಸ್ಪಷ್ಟವಾದ ಕ್ಲಿಷ್ಟವಾದ ಕೌಶಲ್ಯಗಳನ್ನು ಪರಿಣಾಮವಾಗಿ ಕಲಿಯುತ್ತಾರೆ. ಈ ಸ್ಕಫೋಲ್ಡಿಂಗ್ ಅಂದ್ರೇನು, ಬೇರೆಯವರು ನೀಡೋ ಮಾರ್ಗದರ್ಶನಕ್ಕೆ ಸ್ಕಫೋಲ್ಡಿಂಗ್ ಅಂತ ಹೆಸರು. ಸಂಭವನೀಯ ಬೆಳವಣಿಗೆಯ ವಲಯ ಎಂದರೆ ಇದು ಒಂದು ವಿಕಾಸ ಪ್ರಕ್ರಿಯೆ. ಇದು ವಿಕಾಸಗೊಂಡ ಬೆಳವಣಿಗೆಯ ನಾಳೆಯ ನಿಜವಾದ ಕಲಿಕೆಯಾಗಿದೆ. ಅಂದರೆ ತಿಳಿದವರ ಸಹಕಾರದಿಂದ ಈ ದಿನ ಕಲಿತ ಕಲಿಕೆ ನಾಳೆಯ ದಿನ ಮಗು ಯಾರ ಸಹಾಯವಿಲ್ಲದೆ ಸ್ವತಃ ಮಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಸಂಭವನೀಯ ಬೆಳವಣಿಗೆಯ ವಲಯ ಎಂಬುದು ಒಂದು ಪ್ರದೇಶದ ವಲಯವಾಗಿದ್ದು ಇದರಲ್ಲಿ ತುಂಬ ಸೂಕ್ಷ್ಮ ಸೂಚನೆಗಳು ಮತ್ತು ಮಾರ್ಗದರ್ಶನವನ್ನು ಕೊಟ್ಟು ಮಗುವಿಗೆ ತನ್ನಲ್ಲಿರುವ ಉನ್ನತವಾದ ಮಾನಸಿಕ ಸಾಮರ್ಥ್ಯವನ್ನು ಉಪಯೋಗಿಸಿಕೊಂಡು ಕೌಶಲ್ಯಗಳನ್ನು ಬೆಳೆಸುವುದು. ವೈಗೋಟ್ಸ್ಕಿರವರ ZPD ಪರಿಕಲ್ಪನೆಯನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಮಗುವಿನ ವಿಕಾಸದ ಅಧ್ಯಯನಕ್ಕಾಗಿ ಬಳಸಲಾಯಿತು. ಶಿಕ್ಷಕರು ಅಥವಾ ಸಾಮರ್ಥ್ಯವನ್ನು ಹೊಂದಿರುವ ಸ್ನೇಹಿತರು ಕಲಿಕಾ ಪ್ರಕ್ರಿಯೆಯಲ್ಲಿ ಸಹಕಾರ ನೀಡಿ ಕಡಿಮೆ ಓದುವ ಮಕ್ಕಳು ಸಂಭವನೀಯ ಬೆಳವಣಿಗೆಯ ವಲಯದಲ್ಲಿ ಹೆಚ್ಚಿನ ಕಲಿಕೆಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಹೀಗೆ ಸಂಭವನೀಯ ಬೆಳವಣಿಗೆಯ ವಲಯದಲ್ಲಿನ ಮಾರ್ಗದರ್ಶಿ ಕಲಿಕೆ ಹೆಚ್ಚಿನ ಅರ್ಥೈಸುವಿಕೆ ಅಥವಾ ಕಾರ್ಯನಿರ್ವಹಣೆಗೆ ಒಂಟಿಯಾಗಿ ಕಲಿಯೋದಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ. ಏನು ಝೋನಲ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂದರೆ, ಈಗ ಒಂದು ಮಗು ಇದೆ, ಆ ಮಗುಗೆ ಏನೂ ಬರಲ್ಲ. ಈ ಮಗುನೇನು ಮಾಡ್ತಾರೆ, ಓದೋಕ್ಕೆ ಬರೋ ಒಂದು ಮಗು ಜೊತೆ ಬಿಟ್ಟರೆ ಆ ಮಗುವಿನ ಸಹಾಯದಿಂದ ಸ್ಕಫೋಲ್ಡಿಂಗಿಂದ ಏನು ಮಾಡುತ್ತೆ, ಈ ಮಗು ಕಲಿಕೆಯನ್ನು ಕಲ್ತ್ಕೊಳ್ಳುತ್ತೆ. ಅದು ಯಾರ ಸಹಾಯ ಇಲ್ಲದೇ ಮಾಡುವಂಥ ಕಲಿಕೆಗೆ ಕಲ್ತ್ಕೊಳ್ಳುತ್ತೆ. ಇದನ್ನು ಏನಂತ ಹೇಳ್ತಾರೆ, ZPD ಅಂತ ಹೇಳ್ತಾರೆ. ಅದಕ್ಕೆ ಆ ಥರ ವಲಯವನ್ನು ಸೃಷ್ಟಿಸಿಕೊಟ್ರೆ ಮಗು ಕಲಿಕೆಯನ್ನು ಸುಲಭವಾಗಿ ಕಲಿಯುತ್ತೆ ಅನ್ನೋದು ವೈಗೋಟಸ್ಕಿಯರವರ ಅಭಿಪ್ರಾಯ. ಮೂರನೇದು, ಭಾಷೆ ಮತ್ತು ಆಲೋಚನೆ. ಆಂತರಿಕ ಭಾವನೆಗಳನ್ನು ವ್ಯಕ್ತಪಡಿಸಲು ಬಳಸುವ ಸಾಧನವೇ ಭಾಷೆ. ಇತರರೊಂದಿಗೆ ಸಂವಹನ ಮಾಡಲು ಭಾಷೆಯು ಪ್ರಮುಖ ಮಾಧ್ಯಮವಾಗಿದೆ. ವೈಗೋಟಸ್ಕಿರವರು ಹೇಳುವಂತೆ ಸಮಾಜದಲ್ಲಿ ಪರಸ್ಪರ ಸಂಪರ್ಕ ಹೊಂದುವ ಉದ್ದೇಶದಿಂದ ಭಾಷೆ ವಿಕಾಸವಾಯಿತು. ಜ್ಞಾನಾತ್ಮಕ ಬೆಳವಣಿಗೆಯಲ್ಲಿ ಭಾಷೆಯು ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತದೆ. ಹಿರಿಯರು ತಮ್ಮ ಜೀವನಾನುಭವದ ಮಾಹಿತಿಯನ್ನು ಮಕ್ಕಳಿಗೆ ಪ್ರಸಾರ ಮಾಡಲು ಭಾಷೆಯು ಮುಖ್ಯ ಮಾಧ್ಯಮವಾಗಿದೆ. ಹಾಗೆಯೇ ಜ್ಞಾನ ಪ್ರಸಾರ ಮಾಡಲು ಪಂಡಿತರು ಭಾಷಾ ಮಾಧ್ಯಮವನ್ನು ಪ್ರಮುಖ ಸಾಧನವಾಗಿ ಬಳಸುತ್ತಾರೆ. ಇದನ್ನು 3 ಮಾತುಗಳಾಗಿ ಹೇಳ್ತಾರೆ. ಒಂದು ಸಾಮಾಜಿಕ ಮಾತು, ಎರಡನೇದು ಖಾಸಗಿ ಅಥವಾ ಆಪ್ತ ಮಾತು, ಮೂರನೇದು ಆಂತರಿಕ ಮಾತು. ಇದನ್ನು ಇಂಗ್ಲೀಷಿನಲ್ಲಿ ಸೋಷಿಯಲ್ ಸ್ಪೀಚ್, ಪ್ರೈವೇಟ್ ಸ್ಪೀಚ್ ಆ್ಯಂಡ್ ಇಂಟರ್ನಲ್ ಸ್ಪೀಚ್ ಅಂತ ಹೇಳ್ತಾರೆ.
ಹಾಗಿದ್ರೆ ಏನು ಸಾಮಾಜಿಕ ಮಾತು ಅಂದರೆ ಏನು, ಸಾಮಾಜಿಕ ಮಾತನ್ನು ಹೇಗೆಲ್ಲ ವಿಸ್ತರಣೆ ಮಾಡಬಹುದು, ಇದರಿಂದ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಸಾಮಾಜಿಕ ಮಾತು ಬೇರೆಯವರ ಜೊತೆ ಮಾತನಾಡಲು ನೆರವಾಗುತ್ತದೆ. ಇದು ಬಾಹ್ಯ ಸಂವಹನವಾಗಿದೆ. ಸಾಮಾಜಿಕ ಮಾತು 2 ವರ್ಷದ ಮಗುವಿನಿಂದ ಪ್ರಾರಂಭವಾಗುತ್ತದೆ. ಸಾಮಾಜಿಕ ಮಾತು ಅಂದರೆ ಬೇರೆಯವ್ರ ಜೊತೆ ಮಾತಾಡೋದೆಲ್ಲ ಸಾಮಾಜಿಕ ಮಾತೆ. ಎರಡನೇದು ಖಾಸಗಿ ಮಾತು ಆಪ್ತ ಮಾತಾಗಿದ್ದು ಸ್ವಯಂ ನಿರ್ದೇಶನ ಮಾಡುತ್ತದೆ. ಖಾಸಗಿ ಮಾತು ಜ್ಞಾನಾತ್ಮಕ ಕ್ರಿಯೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಇದು 3 ವರ್ಷದಿಂದ ಪ್ರಾರಂಭವಾಗುತ್ತದೆ. ಆಪ್ತ ಮಾತು ಸಾಮಾಜಿಕ ಮಾತಿಗಿಂತ ಆಂತರಿಕ ಮಾತಾಗಿ ರೂಪಾಂತರ ಬಿಂದುವಾಗಿದೆ. ವಿಕಾಸದ ಅವಧಿಯಲ್ಲಿ ಯೋಜನೆಯನ್ನು ಶಾಬ್ದಿಕವಾಗಿ ಪ್ರಚುರಪಡಿಸುತ್ತದೆ. ಖಾಸಗಿ ಮಾತು ಅಂದರೆ ನಮ್ಮೊಳಗೆ ನಾವೇ ಮಾತಾಡ್ಕೊಳ್ಳೋದು. ನಾನಿವತ್ತು ಈ ಕೆಲಸ ಮಾಡಿಬಿಡ್ಬೇಕು ಅಂತ ಅಂದ್ಕೊಳ್ತೀವಲ್ಲ, ಇದು ಜ್ಞಾನಾತ್ಮಕವಾಗಿ ಕ್ರಿಯಾತ್ಮಕವಾಗಿ ಕೆಲಸ ಶುರು ಮಾಡುತ್ತೆ. ಇದು 3 ವರ್ಷದಿಂದ ಶುರು ಆಗುತ್ತೆ. ನೆಕ್ಸ್ಟ್ 3ನೇದು ಆಂತರಿಕ ಮಾತು 7 ವರ್ಷದ ಮಗುವಿನಿಂದ ಪ್ರಾರಂಭವಾಗುತ್ತದೆ. ಖಾಸಗಿ ಮಾತು ಅಂತರ್ಗತವಾಗಿದ್ದು ಸ್ವಯಂ ನಿಯಂತ್ರಕವಾಗಿದೆ. ಆಂತರಿಕ ಮಾತಿನಲ್ಲಿ ಯೋಜನೆಗಳು ಮಾತಿನ ರೂಪಕ್ಕೆ ಬದಲಾಗುತ್ತವೆ. ಆಂತರಿಕ ಮಾತು ಅಂದರೆ ಯೋಜನೆ ಮಾಡ್ಕೋತಾರೆ, ನಾನು ಹೀಗೀಗೆಲ್ಲ ಮಾತಾಡಬೇಕು ಅಂತ, ಅದನ್ನೇ ಮಾತಾಡ್ತಾರೆ. ಹಾಗೆ ಮಾತಾಡುವಂಥ ಮಾತು, ಒಳಗೆ ತಾವೇ ರೆಡಿ ಆಗೋದನ್ನ ಆಂತರಿಕ ಮಾತು ಅಂತ ಹೇಳ್ತಾರೆ. ವೈಗೋಟಸ್ಕಿರವರು ಖಾಸಗಿ ಮಾತಿನ ಮಹತ್ವವನ್ನು ದಾಖಲೆ ಮಾಡಿದ ಮೊದಲ ಮನೋವಿಜ್ಞಾನಿ. ಇದು ಭಾಷೆ ಮತ್ತು ಆಲೋಚನೆ ಬೆಳವಣಿಗೆಯ ಕ್ಷಣ. ಇದು ಮೌಖಿಕ ಅಭಿಪ್ರಾಯವಾಗಿ ಒಗ್ಗೂಡುತ್ತದೆ. ಖಾಸಗಿ ಮಾತಿನಿಂದ ಏನಾಗುತ್ತೆ, ಮಗು ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕು ಅನ್ನೋದನ್ನು ರೆಡಿ ಮಾಡ್ಕೋತಾನೆ ಅಂತ ಹೇಳಿದ ಮೊದಲನೇ ವ್ಯಕ್ತಿ ವೈಗೋಟಸ್ಕಿರವರು. ಖಾಸಗಿ ಮಾತನ್ನು ಮಕ್ಕಳು ತಮ್ಮೊಳಗೆ ಜ್ಞಾನವುಳ್ಳವರ ಜೊತೆಯಲ್ಲಿ ಸಹಯೋಗ ಮಾಡಲು, ತಮ್ಮ ಕಾರ್ಯವನ್ನು ಸಾಧಿಸಲು ಆರಂಭಿಸುತ್ತಾರೆ. ಮಕ್ಕಳು ಬೆಳೆಯುತ್ತಿದ್ದಂತೆ ಖಾಸಗಿ ಮಾತಿನ ಬಳಕೆ ಕಡಿಮೆಯಾಗುತ್ತಿದ್ದು ಹೊಸ ಪ್ರವೃತ್ತಿಯನ್ನು ಅನುಸರಿಸುತ್ತಾರೆ. ಇಲ್ಲಿ ಮಕ್ಕಳು ಭಾಷೆಯನ್ನು ಆಂತರೀಕರಣಗೊಳಿಸಿಕೊಂಡು ಸ್ವತಃ ತಮ್ಮ ವರ್ತನೆಯನ್ನು ನಿಯಂತ್ರಿಸಿಕೊಳ್ಳುತ್ತಾರೆ. ವೈಗೋಟಸ್ಕಿರವರ ಪ್ರಕಾರ ಮಕ್ಕಳು ಬೆಳೆಯುತ್ತಿದ್ದಂತೆ ಖಾಸಗಿ ಮಾತು ಕಡಿಮೆ ಆಗುತ್ತದೆ. ಮಕ್ಕಳು ಬೆಳೀತಾ ಮಾತನ್ನು ಕಡಿಮೆ ಮಾಡಿಕೊಂಡು ಯೋಚನೆ ಮಾಡಿದ ತಕ್ಷಣ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಹಾಗಿದ್ರೆ ವೈಗೋಟಸ್ಕಿರವರ ಈ ಸಿದ್ಧಾಂತದ ಶೈಕ್ಷಣಿಕ ನಿಹಿತಾರ್ಥಗಳೇನು, ಶೈಕ್ಷಣಿಕಕ್ಕೆ ಏನೇನು ಸಹಾಯ ಮಾಡುತ್ತೆ ಶಿಕ್ಷಣಕ್ಕೆ ಅಂತ ಹೇಳ್ತಾ ಹೋಗ್ತಾರೆ. ಮೊದಲನೇದು, ಮಕ್ಕಳಿಗೆ ಅಮೂರ್ತ ವಿಚಾರಗಳನ್ನು ಹೇಳುವುದಕ್ಕೆ ಮುಂಚೆ ನೇರವಾಗಿ ಅನುಭವ ಒದಗಿಸಬೇಕು, ಹಾಗಂತ ಹೇಳ್ತಾರೆ. ಎರಡನೇದು, ಜ್ಞಾನ ಪಡೆದುಕೊಳ್ಳಲು ಮಗುವನ್ನು ಸಿದ್ಧಪಡಿಸಬೇಕು. ಮಗು ಜ್ಞಾನ ಪಡ್ಕೋಬೇಕು ಅಂದರೆ ಮಗು ಏನಾಗಿರಬೇಕು, ಸಿದ್ಧವಾಗಿರಬೇಕು. ನಾನು ಪಡ್ಕೊಳ್ಳೋಕ್ಕೆ ರೆಡಿ ಇದ್ದೀನಿ ಅಂತ ಹೇಳಬೇಕು. ಆದ್ದರಿಂದ ವಿದ್ಯಾರ್ಥಿಗಳಲ್ಲಿ ಓದುವ, ಕೇಳುವ, ಅನುಕರಿಸುವ ತತ್ವವನ್ನು ಬೆಳೆಸಬೇಕು. ಮೂರನೇದು, ಚಲನಾತ್ಮಕ ಕ್ರಿಯೆಗಳ ಮೂಲಕ ಗ್ರಹಿಕೆಯ ಜ್ಞಾನಾತ್ಮಕ ಬೆಳವಣಿಗೆ ಪೂರಕವಾಗಿರುವುದರಿಂದ ಯೋಗ್ಯ ಚಲನಾತ್ಮಕ ಅಭ್ಯಾಸಗಳನ್ನು ಮಕ್ಕಳಿಗೆ ಒದಗಿಸಬೇಕು. ನಾಲ್ಕನೇದು, ಜ್ಞಾನಾತ್ಮಕ ಸಿದ್ಧಾಂತದಲ್ಲಿ ಭಾಷಾ ಸಂವಹನಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇರುವುದರಿಂದ ಶಿಕ್ಷಕರು ಬಳಸುವಂತಹ ಭಾಷೆ ಎಲ್ಲರಿಗೂ ತಿಳಿಯುವಂತಿರಬೇಕು. ಐದನೇದು, ಬೋಧನಾ ಪ್ರಕ್ರಿಯೆಯಲ್ಲಿ ಶಿಕ್ಷಕರು ಹಾಗೂ ನುರಿತ ಸಹಪಾಠಿಗಳು ಕಲಿಕೆಗೆ ಸಹಾಯ ಮಾಡುವುದರಿಂದ ಅನುಭವಿ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಯಶಸ್ಸು ಪಡೆಯುತ್ತಾರೆ. ಆರನೇದು, ವೈಗೋಟಸ್ಕಿರವರು ಸಂಭವನೀಯ ಬೆಳವಣಿಗಾ ವಲಯಕ್ಕೆ ಮಹತ್ವ ನೀಡುವುದರಿಂದ ಹೆಚ್ಚು ಜ್ಞಾನವುಳ್ಳ ಸ್ನೇಹಿತರಿಗೆ ಸಹಾಯ ಮಾಡಲು ಸಹಾಯವಾಗುತ್ತದೆ. ಏಳನೇದು, ಇದು ಶಿಕ್ಷಕರಿಗೆ ಹೆಚ್ಚು ಉಪಯುಕ್ತವಾಗಿದೆ. ಎಂಟನೇದು, ವಿದ್ಯಾರ್ಥಿಗಳು ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಹಭಾಗಿತ್ವದ ಕಲಿಕೆಗೆ ಪ್ರಾಶಸ್ತ್ಯ ನೀಡುತ್ತಾರೆ. ಒಂಬತ್ತನೇದು, ವಿದ್ಯಾರ್ಥಿಗಳ ಸ್ವಯಂ ನಿರ್ದೇಶನದ ಮುಖಾಂತರ ಕಲಿಕೆಗೆ ಆದ್ಯತೆ ನೀಡಲಾಗುವುದು. ಹತ್ತನೇದು, ಪ್ರತ್ಯಕ್ಷ ಬೋಧನೆ ಸಂರಚಿತ ಅನುಭವಗಳ ಮುಖಾಂತರ ಬೇರೆಯವರ ಕಲಿಕೆಗೆ ಬೆಂಬಲ ನೀಡುತ್ತದೆ. ಹೀಗೆ ಇದೆಲ್ಲ ಶೈಕ್ಷಣಿಕ ನಿಹಿತಾರ್ಥಗಳಿದೆ. ಇದರಿಂದ ಇಷ್ಟೆಲ್ಲ ಸಹಾಯ ಆಗುತ್ತೆ ಅಂತ ಹೇಳಬೇಕು. ಉಪಸಂಹಾರ, ಒಟ್ಟಿನಲ್ಲಿ ಹೇಳುವುದಾದರೆ ವೈಗೋಟಸ್ಕಿರವರು ಹೇಳಿರುವ ZPD ಭಾಷೆ ಮತ್ತು ಆಲೋಚನೆಗಳು ಮಕ್ಕಳಿಗೆ ಕಲಿಸಲು ಅತ್ಯಂತ ಸುಲಭ ಮತ್ತು ನೇರ ಅನುಭವವನ್ನು ಒದಗಿಸುವುದರಿಂದ ಶಿಕ್ಷಕರಿಗೆ ಹೆಚ್ಚು ಉಪಯುಕ್ತವಾಗಿದ್ದು ಪ್ರತ್ಯಕ್ಷ ಮತ್ತು ಸಂಚಿತ ಅನುಭವಗಳ ಮುಖಾಂತರ ಕಲಿಕೆಗೆ ಬೆಂಬಲ ನೀಡುತ್ತದೆ. ಇದರಿಂದ ಶಿಕ್ಷಕರು ಕಲ್ತ್ಕೋತಾರೆ, ಮಕ್ಕಳು ಕಲ್ತ್ಕೋತಾರೆ. ಇದರಿಂದ ಶಿಕ್ಷಕರಿಗೂ ಉಪಯೋಗ ಇದೆ, ಮಕ್ಕಳಿಗೂ ಉಪಯೋಗ ಇದೆ. ಮಕ್ಕಳ ಮನಸ್ಸನ್ನು ತಿಳ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿ ಈ ಟಾಪಿಕ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವ್ಯಾರು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಒತ್ತಿ. ಥ್ಯಾಂಕ್ ಯು, ಧನ್ಯವಾದಗಳು.